ಧ್ಯಾನ ಮಾಡೋದ್ರಿಂದ ಜೀವನ ಬದಲಾಗುತ್ತಾ? ನಿಜವಾಗಲೂ ಕೇವಲ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಏನಾದರೂ ಆಗುತ್ತಾ? ಒಂದು ಕಥೆಯಿಂದ ತಿಳಿದುಕೊಳ್ಳೋಣ. ಶತಮಾನಗಳ ಹಿಂದೆ ಮಹಾದೇವ ಮತ್ತು ತಾಯಿ ಪಾರ್ವತಿ ಮದುವೆ ಆಗ್ತಾ ಇತ್ತು. ಮಹಾದೇವನ ವಿವಾಹದ ಮೆರವಣಿಗೆ ಹಿಮಾಲಯದ ಕಡೆಗೆ ಸಾಗುತ್ತಿತ್ತು. ಆ ಮೆರವಣಿಗೆಯಲ್ಲಿ ಇಡೀ ಬ್ರಹ್ಮಾಂಡ ಸೇರಿಕೊಂಡಿತ್ತು. ದೇವ, ದಾನವ, ಮನುಷ್ಯ, ಗಂಧರ್ವ, ಭೂತ, ಪಿಶಾಚ, ಯಕ್ಷ, ನಾಗ, ವಾನರ, ಕಿನ್ನರ, ಋಷಿಮುನಿ ಎಲ್ಲರೂ ಅಲ್ಲಿ ಇದ್ದರು. ಎಲ್ಲ ಕಡೆ ಕೇವಲ ಉತ್ಸವ ಮಾಡ್ತಾ ಇದ್ರು. ಆದರೆ ಇಡೀ ಜಗತ್ತು ಹಿಮಾಲಯದಲ್ಲಿ ಇದ್ದಿದ್ದಕ್ಕೆ ನಾರ್ತ್ ಮತ್ತೆ ಸೌತ್ ಬ್ಯಾಲೆನ್ಸ್ ತಪ್ಪಿ ಭೂಮಿ ಅಲಗಾಡೋಕೆ ಶುರುವಾಯಿತು. ಅವಾಗ ಮಹಾದೇವ ಋಷಿ ಅಗಸ್ತ್ಯನ ಕರೆಸಿ ಅವರಲ್ಲಿ ವಿನಂತಿ ಮಾಡ್ತಾರೆ, ಹೇ ಮುನಿವರ, ಇಲ್ಲಿಯ ತನಕ ನೀವು ಕಠೋರ ಧ್ಯಾನ ಮತ್ತು ಕಠೋರ ತಪಸ್ಸು ಮಾಡಿದ್ದೀರಾ. ಅದರ ಬಲದಿಂದ ಇವತ್ತು ನೀವು 3 ದೇವತೆಗಳ ಸಮಾನ ಶಕ್ತಿ ಹೊಂದಿದ್ದೀರಿ. ಅದಕ್ಕೆ ನೀವು ಇವಾಗ ಜಂಬೂ ದ್ವೀಪದ ದಕ್ಷಿಣದ ಕಡೆ ಹೋಗಿ. ಅಗಸ್ತ್ಯ ಮುನಿ ಅಲ್ಲಿಗೆ ಹೋದ ತಕ್ಷಣ ಪೃಥ್ವಿ ಮತ್ತೆ ಬ್ಯಾಲೆನ್ಸ್ ಆಗುತ್ತದೆ. ಈಗ ಇಡೀ ಬ್ರಹ್ಮಾಂಡ ಒಂದು ಕಡೆ ಇತ್ತು, ಇನ್ನೊಂದು ಕಡೆ ಒಬ್ಬ ತಪಸ್ವಿ ಮುನಿ. ಶಿವಪುರಾಣ ಈ ಕತೆ ಹೇಳುತ್ತದೆ, ನಿಮ್ಮ ಧ್ಯಾನ ಮತ್ತು ಅಧ್ಯಾತ್ಮದ ಬಲ ಅದು ತ್ರಿಮೂರ್ತಿಗಳಿಗೆ ಸಮಾನವಾಗಬಹುದು. ಈಗ ನೀವು ಪ್ರತಿದಿನ 5 ನಿಮಿಷ ಧ್ಯಾನ ಮಾಡಿ. ನಿಮ್ಮನ್ನ ನೀವು ತಿಳಿದುಕೊಳ್ಳಬೇಕು ಅಂದ್ರೆ ಮೊಟ್ಟ ಮೊದಲು ಎಲ್ಲಕ್ಕಿಂತ ದೊಡ್ಡದು ತಪಸ್ಸು. ತಿಳ್ಕೊಳ್ಳಿ, ನೀವು ಸತ್ತಿಲ್ಲ, ಜೀವಂತ ಇದ್ದೀರಾ. ನಿಮ್ಮೊಳಗೆ ಚೇತನ ಶಕ್ತಿ ಇದೆ. ಹಾಗಾದ್ರೆ ಈ ಮಾತಿಗೆ ಸ್ವಯಂ ಪ್ರಮಾಣ ನೀಡಿ ಕೇವಲ 5 ನಿಮಿಷ ಟೈಮ್ ಕೊಟ್ಟು ನಿಮಗೋಸ್ಕರ ಧ್ಯಾನ ಮಾಡಿ. ರಾಧೆ ರಾಧೆ.